ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಹೇಳಿಕೆಗಳನ್ನ ಕೊಡೋದಾಗಲಿ, ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯದ ನಾಯಕರುಗಳು ಹೇಳಿಕೆ ಕೊಡೋದು ನೋಡಿ ಎಲ್ಲೋ ಒಂದು ಕಡೆ ಚರ್ಚೆಗಳಾಗುತ್ತೆ. ಒಂದು ಕಡೆ ಮಾಧ್ಯಮದವರು ಇಲ್ಲಿ ಹೋಗಿಡುತ್ತೆ, ಪರನೂ ಹಿಡಿತಾರೆ, ವಿರೋಧನೂ ಹಿಡಿತಾರೆ. ಎಲ್ಲೋ ಒಂದು ಕಡೆ ಮಾಧ್ಯಮದ ಕರ್ತವ್ಯ ಅವರೇನೋ ಅವ್ರು ಮಾಡುವುದು, ಆದರೆ TRP ರೇಟ್ಗೋಸ್ಕರ ಏನು ಮಾಧ್ಯಮದವರು ಯಾವ ರೀತಿ ಇದ್ದಾರೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಂದು ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲೋ ಒಂದು ಕಡೆ ಈ ವಿಡಿಯೋನ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅರ್ಪಣೆ ಮಾಡ್ತೀನಿ. ನಿಖಿಲ್ ಅಣ್ಣ, ನೀವು ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಸಮಸ್ಯೆಗಳಿದೆ, ಎಷ್ಟು ಸಮಸ್ಯೆಗಳಿದೆ. ಇವತ್ತು ಸರ್ಕಾರದ ಕೆಲವು ವಿರೋಧ ನೀತಿಗಳು, ಜನರ ವಿರೋಧ ನೀತಿಗಳ ಬಗ್ಗೆ ನೀವು ಎಲ್ಲೋ ಒಂದು ಕಡೆ ಧ್ವನಿ ಎತ್ತಬೇಕು. ಮತ್ತು ಎಲ್ಲೋ ಒಂದು ಕಡೆ ಇವತ್ತು ನಿರುದ್ಯೋಗದ ವ್ಯವಸ್ಥೆ ಆಕಾರ ಇದೆ, ನೀರಿನ ವ್ಯವಸ್ಥೆ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಇವತ್ತು ರಸ್ತೆಗಳಿಲ್ಲ, ಗುಂಡಿಮಯ ಆಗಿದೆ, ಸರಿಯಾದಂಥ ಮೋರಿಗಳಿಲ್ಲ, ಎಲ್ಲೋ ಒಂದು ಕಡೆ ಕಲುಷಿತವಾದಂಥ ಹೊಳೆಗಳು ಮತ್ತು ನದಿಗಳು ಆಗ್ತಿದೆ. ಎಲ್ಲೋ ಒಂದು ಕಡೆ ಇವತ್ತು ಕಾರ್ಖಾನೆಗಳಿಂದ ಇವತ್ತು ಹೊಳೆಗಳಲ್ಲಿ ನೀರು ಸರಿಯಾದಂಥ ರೈತರಿಗೆ ವ್ಯವಸಾಯ ಮಾಡಲು ಉಪಯೋಗ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸಾಂಕ್ರಾಮಿಕ ಕಾಯಿಲೆಗಳು, ಎಲ್ಲೋ ಒಂದು ಕಡೆ ಈ ವಿಚಾರಗಳು, ಸರಿಯಾದಂಥ ಬಸ್ಗಳ ವ್ಯವಸ್ಥೆಗಳಿಲ್ಲ. ಎಲ್ಲೋ ಒಂದು ಕಡೆ ನೀವು ಈ ವಿಚಾರಗಳ ಬಗ್ಗೆ ಒಂದು ಧ್ವನಿ ಎತ್ತಬೇಕು ರಾಜ್ಯದಲ್ಲಿ. ಮತ್ತು ಪಕ್ಷ ಸಂಘಟನೆ ಇದೆ, JDSನ ಪಕ್ಷ ಸಂಘಟನೆ ಇದೆ, ಮತ್ತು ನಿಮಗೆ ಆದಂಥ ಒಂದು ಜವಾಬ್ದಾರಿ ಇದೆ. ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗ, ಕುಮಾರಣ್ಣನವರ ಮಗ, ಇಡೀ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಆದಂಥ ಒಂದು ಜವಾಬ್ದಾರಿ ಇದೆ. ಎಲ್ಲೋ ಒಂದು ಕಡೆ ಮಾಧ್ಯಮದವರು ಮೈಕ್ ಹಿಡಿದ್ರು ಅಂತೇಳಿ ನೀವು ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟ್ಗಳನ್ನ ದಯವಿಟ್ಟು ಕೊಡೋಕೆ ಹೋಗ್ಬೇಡಿ ಸುಮ್ಮನೆ. ಎಲ್ಲೋ ಒಂದು ಕಡೆ ನಿರುದ್ಯೋಗದ ವ್ಯವಸ್ಥೆ ಇದ್ರ ಬಗ್ಗೆ ಮಾತಾಡಿ ಅಂತ ನೀವು ಮಾಧ್ಯಮದವ್ರಿಗೆ ಪ್ರಶ್ನೆ ಮಾಡಬೇಕು. ಈ ಒಂದು ಅಹಿಂಸಾ ಚೇತನ್ ಬಗ್ಗೆ ಏನು ಮಾತಾಡ್ತೀರಾ? ಇವತ್ತು ಸಮಸ್ಯೆ ಎಷ್ಟಿದೆ ರಾಜ್ಯದ 7 ಕೋಟಿ ಜನತೆ ಸಮಸ್ಯೆ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಯುವತಿಯರು ಏನು ಉದ್ಯೋಗ ಇಲ್ಲದೆ ಅಲಿತಿದ್ದಾರೆ, ಇವತ್ತು ಗ್ಯಾರಂಟಿಗಳಿಂದ ಯಾವ ರೀತಿ ಆಕಾರ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಮಾಧ್ಯಮದವ್ರಿಗೆ ನೀವು ಮಕ್ಕಕ್ಕೆ ಉಗ್ದಿ ಕಳಿಸೋದು. ಆದರೆ ಈ ಅಹಿಂಸಾ ಚೇತನ ಹೇಳ್ತಾನೆ 3 ಬಾರಿ ಸೋದ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಾನೆ. ನೀವು ಎಲ್ಲೋ ಒಂದು ಕಡೆ ನೀವು ಹೇಳಿಕೆ ಕೊಡೋದು, ಪರ ವಿರೋಧ ಹೇಳಿಕೆಗಳನ್ನ ಕೊಡೋದು, ಎಲ್ಲೋ ಒಂದು ಕಡೆ ಇದು ಬೇಕಾಗಿಲ್ಲ. ಅಹಿಂಸಾ ಚೇತನ್ಗೆ ಏನೋ ಮಾಡೋಕ್ಕೆ ಕೆಲಸ ಇಲ್ಲ. ಎಲ್ಲೋ ಒಂದು ಕಡೆ ಮಾಡಿರೋದು 3 ಫಿಲಮ್ 2 ಫಿಲಮ್ ಹಿಟ್ಟಾಗಿ 3ನೇ ಫಿಲಮ್ 4ನೇ ತೋಪಾಗಿದೆ. ಮಾಡೋಕ್ಕೆ ಕೆಲಸ ಇಲ್ದವರು ಅಂತನೋ ಟ್ವಿಟ್ಟರ್ನಲ್ಲಿ, ಇನ್ನೊಂದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲೋ ಇನ್ನೊಂದರಲ್ಲೂ ಕೂತ್ಕೊಂಡು ಮೆಸೇಜ್ ಮಾಡಿಬಿಟ್ರೆ ಆಗಲ್ಲ. ಇವನು ಅಹಿಂಸಾ ಚೇತನ, ಇವನಿಗೆ ಆದಂಥ ಜವಾಬ್ದಾರಿಗಳಿದೆ. ಎಲ್ಲೋ ಒಂದು ಕಡೆ ಆ ಜವಾಬ್ದಾರಿ ಅವನು ಅರಿತಿಲ್ಲ, ಅವನು ಹುಚ್ಚ ಅಂತ ಬಿಟ್ಬಿಡ್ಬೇಕು ನಿಖಿಲಣ್ಣ. ಎಲ್ಲೋ ಒಂದು ಕಡೆ ನೀವು ಮಾಡುವಂಥ ಎಲ್ಲೋ ಒಂದು ಕಡೆ ಕೆಲಸಗಳು ತುಂಬ ಇದೆ. ಎಲ್ಲೋ ಒಂದು ಕಡೆ ಮಾಧ್ಯಮದವರು ಹೇಳಿಕೆಗಳು ಒಂದು ಕಡೆ ವಿರೋಧ ಕೊಡ್ತಾರೆ, ಒಂದು ಕಡೆ ಪರ ಕೊಡ್ತಾರೆ. ಇವತ್ತು ಲಜ್ಜೆಗೆಂಟ ಮಾಧ್ಯಮದವರು TRP ರೋಡ್ಗೋಸ್ಕರ ಎಲ್ಲೋ ಒಂದು ಕಡೆ ಗಂಟೆಗಟ್ಟಲೆ ನ್ಯೂಸ್ಗಳಿಗೋಸ್ಕರ 24/7 ಅಂತ ಹೇಳ್ಕೊಂಡು ಬಬ್ಬೆ ಹೊಡ್ಕೊಂಡು ಮಾಧ್ಯಮದಲ್ಲಿ ಬರೀ ಹರಿಕತೆನ ಅದನ್ನೇ ಮಾಡ್ತಾರೆ ಹೊರತು ರಾಜ್ಯದ ಸಮಸ್ಯೆಗಳು ಇವ್ರಿಗೆ ಮಾಧ್ಯಮದವ್ರು ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ನಾಯಕರುಗಳು ಇವತ್ತು ಬೆಳೀತಿರುವಂಥ ನಿಖಿಲ್ ಅಣ್ಣನವರು ದಯವಿಟ್ಟು ಇಂಥ ಇದು ಅಸಂಬದ್ಧ ಅಂತ ಮಾಧ್ಯಮದವ್ರು ಕೇಳುವ ಪ್ರಶ್ನೆಗಳಿಗೆ ದಯಮಾಡಿ ಉತ್ತರನೇ ಕೊಡಬೇಡಿ. ರಾಜ್ಯದ ಏನು ಜ್ವಲಂತ ಸಮಸ್ಯೆಗಳಿದೆ, ರಾಜ್ಯದ ಧ್ವನಿಯಾಗಿ ನಿಲ್ಲಿ. ಎಲ್ಲೋ ಒಂದು ಕಡೆ ಇವತ್ತು ಅಹಿಂಸಾ ಚೇತನ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾನೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ, ಇನ್ನೊಂದು ಅವನು ಸಮರ್ಥನೆ ಮಾಡ್ಕೋಬೋದು. ಆದರೆ ರಾಜ್ಯದ ಸಮಸ್ಯೆಗಳನ್ನ ಇವತ್ತು ಸಮರ್ಥನೆ ಮಾಡ್ಕೊಳ್ಳುವಂಥ ನಾಯಕ ಯಾರೂ ಇಲ್ಲ. ಆದರೆ ಹುಟ್ಟಬೇಕು ಅಂದರೆ ಎಲ್ಲೋ ಒಂದು ಕಡೆ ಇವತ್ತು ಒಂದು ನಾಯಕತ್ವದ ಗುಣಗಳು ಬೇಕು. 2028ರ ಒಂದು ಚುನಾವಣೆಯಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು, ಆ ಉದ್ದೇಶ ಇಟ್ಕೊಳ್ಳಿ. ಮತ್ತು ಇವತ್ತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ, ಗ್ರೇಟರ್ ಬೆಂಗಳೂರು ಚುನಾವಣೆಗಳಿದೆ, ಅದ್ರ ಬಗ್ಗೆ ಗಮನ ಕೊಡಿ. ಪಕ್ಷ ಸಂಘಟನೆ ಬಗ್ಗೆ ಗಮನ ಕೊಡಿ. ಎಲ್ಲ ಒಂದು ಕಡೆ ಯಾರ್ಯಾರೋ ಮಾತಾಡೋ ಆದಿ ಬೀದಿಲಿ ಹೋಗುವಂಥವ್ರು ಮಾತಾಡೋದಕ್ಕೆಲ್ಲ ನೀವು ದಯವಿಟ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡೋಕೆ ಹೋಗಬೇಡಿ. ಇಡೀ ರಾಜ್ಯದ ಯಾವುದೇ ಒಂದು ನಾಯಕರುಗಳಾಗಲಿ ಎಲ್ಲೋ ಒಂದು ಕಡೆ ಹೇಳಿಕೆಗಳು ಅಸಂಬದ್ಧವಂಥ ಹೇಳಿಕೆಗಳನ್ನ ಕೊಡ್ತಾರೆ, ಎಲ್ಲೋ ಒಂದು ಕಡೆ ನಿಮ್ಮನ್ನು ಪ್ರಚೋದನೆ ಮಾಡ್ತಾರೆ. ಅದಕ್ಕೆ ಬೇಕಾಗಿಲ್ಲ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ನಾವು ನಿಮ್ಗಳ ಜೊತೆ ಇರ್ತೀವಿ, ರಾಜ್ಯದ 7 ಕೋಟಿ ಜೊತೆ ನಿಮ್ಮ ಜೊತೆ ಇರ್ತೀವಿ. ಪಕ್ಷದ ಸಂಘಟನೆಗೆ ಮುನ್ನುಗ್ಗಿ ಕುಮಾರಣ್ಣನವರ ಮುಖ್ಯಮಂತ್ರಿ ಮಾಡೋಣ. ಎಲ್ಲೋ ಒಂದು ಕಡೆ ಈ ಅಹಿಂಸಾ ಚೈತನ್ಯ ಬರೀ ಹಿಂಸೆ, ಇವನು ಎಲ್ಲೋದ್ರೂ ಇವನಿಗೆ ರಾಜ್ಕುಮಾರ್ ಅಭಿಮಾನಿಗಳಾಗಲಿ, ಅದು ಕುಮಾರಣ್ಣ ಅಭಿಮಾನಿಗಳಾಗಲಿ ಏನು ಮಾಡ್ತಾರೆ, ಆ ಅರನೇ ಬಲ್ಲ, ಶಿವನೇ ಬಲ್ಲ, ಏನು ಅವ್ನು ಮಾಡೋದು ಪಾಪ ಅವನೇ ಅನುಭವಿಸ್ತಾನೆ. ಅದಕ್ಕೆ ನಾವೇನು ಹೇಳೋದು ಬೇಡ. ದಯವಿಟ್ಟು ಮಾಧ್ಯಮಗಳಲ್ಲಿ ಸ್ಟೇಟ್ಮೆಂಟ್ ಕೊಡೋದಾಗಲಿ ನಿಖಿಲಣ್ಣ, ಈ ಥರ ಅಸಂಬದ್ಧವಾದಂಥ ಈ ಥರ ನಾಚಿಕೆಗಟ್ಟಂಥ ಇವತ್ತು ಎಲ್ಲೋ ಒಂದು ಕಡೆ ಕುಲಿಗೇಡಿಗಳು ಹೇಳಿಕೆ ಕೊಡುವಂಥದ್ದಕ್ಕೆ ನೀವು ಯಾವುದೇ ಕಾರಣಕ್ಕೂ ಪ್ರಚೋದನೆ ಒಳಗಾಗಬೇಡಿ. ಹೇಳಿಕೆಗಳನ್ನ ಕೊಡುವಂಥದ್ರಲ್ಲಿ ನಿಮಗೆ ನೇರವಾಗಿ ನಿಷ್ಠುರವಾಗಿ ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಕೊಡಿ. ರಾಜ್ಯದ ಸಮಸ್ಯೆ ಏನಿದೆ ಇವತ್ತು ಅದಕ್ಕೆ ಧ್ವನಿಯಾಗಿ ಅಂತೇಳಿ ನಾನು ವಿಡಿಯೋ ಮುಖಾಂತರ ನಿಖಿಲ್ ಕುಮಾರಣ್ಣನವರಿಗೆ ಒಂದು ಮನವಿ ಮಾಡ್ತಾ ಎಲ್ಲೋ ಒಂದು ಕಡೆ ಇಡೀ ಒಂದು ಪಕ್ಷ ಸಂಘಟನೆಗೆ ನಿಲ್ಲೋಣ. ನಾನು ನಿಲ್ತೀನಿ, ನಾನು ಒಬ್ಬ ಕುಮಾರಣ್ಣನ ಅಭಿಮಾನಿಯಾಗಿ ನಾನು ನಿಲ್ತೀನಿ. ಎಲ್ಲೋ ಒಂದು ಕಡೆ ಎಲ್ಲರೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಎಲ್ಲೋ ಒಂದು ಕಡೆ ಈ ಥರ ಎಲ್ಲೋ ಒಂದು ಕಡೆ ಸಮಾಜವನ್ನು ದಿಕ್ಕು ತಪ್ಪಿಸುವಂಥದ್ದು, ಸಮಾಜವನ್ನು ಹಾಳು ಮಾಡುವಂಥವ್ರು, ಸಮಾಜದಲ್ಲಿ ಕಲುಷಿತವನ್ನು ಮಾಡುವಂಥ ಇಂಥ ಅಹಿಂಸಾ ಚೇತನ್ಗೆ ನನ್ನದೊಂದು ಧಿಕ್ಕಾರ ಅಂತ ಕೂಗ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ.